ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಆರಾಮದಿರಿ ಅಂತ್ರಿ? ನಾವು ಆರಾಮದೇವಿ ನೋಡ್ರಿ. ಬರ್ರಿ ಇವತ್ತಿನ ವಿಡಿಯೋನ ಶುರು ಮಾಡೋಣಂತ. ಅಲ್ಲ ಸೊಪ್ಪು ನೀನ್ರ ಮನೆದೊಳಗೆ ಹೋಗುಮಂತ ತಯಾರಾಕಿ ಮಾಡಿ ಇನ್ನೊಂದು 2 ದಿನದಾಗ ಎಳ್ಳಮಸಿ ಅದ ಹೊಲಕ್ಕೆ ಹೋಗಿ ಪೂಜೆ ಮಾಡ್ಬೇಕು ಅದು. ಮತ್ತು 2 ದಿನದಾಗ ಅಮಾವಾಸ್ಯೆ ಇಟ್ಕೊಂಡು ಹೆಂಗೆ ನೀವು ಹೊಕ್ಕಿ ಮತ್ತು ಮನೆದವ್ರಿಗೆ ಸಜ್ಜಿ ರೊಟ್ಟಿ ಮಾಡಿಲ್ಲ ದಿನ ಇಟ್ಟು ಅಂತಲೇ ಸಜ್ಜಿ ರೊಟ್ಟಿ ಶೇಂಗಾದೊಳಗೆ ಎಲ್ಲ ಮಾಡ್ತಿದ್ರಿ. ಈಗ ಇನ್ನಾಕಾದ್ರೂ ಮಾಡಿಲ್ಲಲ್ಲ ನಿನ್ನ ಸೊಕ್ಕು ಇನ್ನ ಯಾವಾಗ ಮಾಡ್ತೀರಿ ಸಜ್ಜಿ ರೊಟ್ಟಿ ಶೇಂಗಾದೊಳಗೆ? ಅಯ್ಯೋ ನೋಡ್ರಿ, ನನಗೂ ತರಕಿಗೆ ಇಲ್ಲದು ಒಂದಿಟ್ಟು ಇನ್ನೊಂದು 2 ದಿನದಾಗ ಅಮಾವಾಸ್ಯೆ ಐತ್ಲ. ಅಯ್ಯೋ ನಾನು ಹಂಗಾದ್ರೆ ಅಮಾವಾಸ್ಯೆ ಇದ್ದು ನಂಗೆ ನೆನಪೇ ಇಲ್ಲ. ಹಂಗಾಗಿ ಮನೆದವ್ರಿಗೆ ಹೋದ್ರತ್ತ ನಾ ಅನ್ಕೊಂಡು ನೋಡಿ ಬೀಗ ಜನ ಅದನ್ನ ಇಟ್ಕೊಂಡೆ. ಇರ್ಲಾಕ್ ಬಿಡ್ರಿ, ಏನಾಯ್ತು ಇನ್ನು ಅಮಾವಾಸ್ಯೆ ಮುಗಿಸ್ಕೊಂಡು ಹೋದ್ರ ತಗೋರಿ. ಮತ್ತು ಮನೆದವ್ರಿಗೆ ಮತ್ತು ಹೊಲ್ದಾಗ ಒಂದು ಪೂಜೆ ಅದು ಮಾಡಬೇಕು ಮಟ್ಟಬೇಕು ನೋಡು. ಮತ್ತು ಹೊಲ್ದಾಗ ಪೂಜೆ ಮಾಡೋದು ಬಿಟ್ಟು ಏನು ಹೋಗೋದು? ಮೊದಲು ಪೂಜೆ ಭೂಮಿ ತಾಯಿಗೆ ಎಲ್ಲ ಪೂಜೆ ಮಾಡಿದೇವಂತಂದ್ರೆ ಆಕಿ ತನಗೆ ಇಟ್ಟೇವಂತಂದ್ರೆ ನಮಗೆ ಚಂದಾಗಿ ಬೆಳೆ ಅದು ಕೊಡ್ತಾಳೆ ಆಕಿ. ಆಕಿನಿಂದನ ಒಂದು ಹೊತ್ತು ಊಟ ಉತ್ತೇವೆ ನಾವೆಲ್ಲರೂ ಮನ್ಯಾಗ. ಆಯ್ತು ರೀ, ಇವ್ರಿಗೆ ಹೇಳೀನಿ ಯಾಕೆ ಮಾಡಿಲ್ಲ ನೋಡಿ. ಇವರು ನೆನಪದ ಇಲ್ಲ ಯಾರಿಗೊತ್ತಿವ್ರಿಗೂ. ಇವರು ಮಾಲ್ತಿ ಕರೆದು ಕೇಳ್ತೀನಿ ಅಂತ ನಾನು. ಏ ಮಾಲ್ತಿ, ಏ ಮಾಲ್ತಿ, ಬಾರೇವ ಒಂದಿಟ ಬಾ. ಇಲ್ಲ ಒಂದಿಟ ಕೆಲಸ ಐತಿ ನಿನ್ನ ಕಡೆ. ಆರೈತಿ ಬಂದಿರಿ, ಒಂದಿಟ ಒಲಿ ಮ್ಯಾಗ ಹಾಲು ಇಟ್ಟಿದ್ರೆ ಹಾಲು ತಗೊಂಡು ಬರ್ತೀನಿ ಅಂತೀರಿ. ಯಾಕಂದ್ರೆ ಹಾಲದು ನೋಡ್ತೀನಿ ಅಂತ ಹೋಗಿ ಯಾಕೆ ಅತ್ತೆ ಬಾತನ ತುದ್ರಾಕತ್ತು ಹೋಗಿ ಏನಂತಂದು ಕೇಳ್ಕೊಂಡ್ ಹೋಗೋಣ. ಎಲ್ಲ ಹಾಲದು ನೋಡ್ತಿರ್ತೀನಿ ಅಂತ. ಆಯ್ತು ತರುವ ಹಂಗಂದ್ರೆ ಹೋಗಿ ನಾ ಕೇಳ್ಕೊಂಬರ್ತೀನಿ ಅಂತೀರಿ ಎದಕ್ಕಂತಂದು. ಮತ್ತು ಆಮೇಲೆ ಲಗುನ ಹೊಲಕ್ಕೆ ಮತ್ತೆ ಬೇಕೋತ ಅಂದ್ಬಿಡ್ತಾರೆ. ಎಷ್ಟೊತ್ತಿಗೋದ್ರೆ ಈ ಬಂದಿ ಅನ್ನೋಂತಂದು ಹೋಗಿ ಕೇಳ್ಕೊಂಬರ್ತೀನಿ ಅಂತೀರಿ. ನೋಡಿ ಮತ್ತೆ ನೋಡ್ಕೊತ ಕುಂದ್ರವ. ಮತ್ತೆ ನೀ ಆ ಕಡೆ ಲಕ್ಷ ಕೊಡಕ್ಕೆ ಹೋಗಬೇಡ. ಮೊದಲಕ್ಕೆ ಇವತ್ತೊಂದು ಟೈಮ್ ತುಸುನ ಹಿಂದೆ ಅದ ಈಸ ಹಾಲ್ದವು. ಇವತ್ತು ಆಯ್ತು ತಗೋಣ ನೋಡ್ತೀನಿ ಅಂತ ಹೇಳಕತ್ತೀನಿ. ಇಲ್ಲಿ ಹೋಗು ಹೋಗಿ ಏನಂತ ಕೇಳ್ಕೊಂಡು ಹೋಗತ್ತೇನ ನಾ ಎಲ್ಲ ನೋಡ್ಕೊತಿರ್ತೀನಿ ಅಂತ. ಏವ್ವ ಎಷ್ಟೊತ್ತು ನಾ ತೊಳೆದು ಮಾಡಿ ಈ ಬರೋದ ಎರಡು ತಡ ಅದು. ನಿಮ್ಗೆ ಮುಂಜಾನೆ ಒದದ ಸಜ್ಜಿಗೆ ಬರ್ಜೋರು ಅಂತ ಸುಸ್ತಾರದ್ದು ನಾವು. ಇಲ್ರಿ ಒಲಿ ಮ್ಯಾಗ ಹಾಲು ಇಟ್ಟಿದ್ರೆ ಮತ್ತೆ ರೇವತಿಗೆ ಹೇಳಿ ಬಂದು ನೋಡಿರ್ತೀರಿ. ಯಾಕಂದ್ರೆ ಏನು ಚಾದ್ ಮಾಡ್ಕೊಂಬಂದ್ಕೊಳ್ಳೇನ್ರಿ? ಎಲ್ಲಿ ಚಾನೆ ಇಟ್ಟೊತ್ತ ಚಾನ ಕುಡ್ತೀವಿ. ಏನು ಚಾ ಬೇಡ ಏನು ಬೇಡ. ಮತ್ತು ಸಜ್ಜಿ ರೊಟ್ಟಿ ಅದು ಮಾಡೇ ಇರಲಿಲ್ಲ ತಂಗಿ. ನಾಳೆಗೆ ಎಳ ಮಶ ಅದ ಮತ್ತು ಯಾವಾಗ ಮಾಡ್ತೀರಿ? ಸಜ್ಜಿ ರೊಟ್ಟಿ ಮಾಡಿಲ್ಲ, ಶೇಂಗಾದ ಹೋಗಿ ಮಾಡಿಲ್ಲ. ನಾ ಯಾವಾಗ ಮಾಡೋರು ನೀವು? ನೆನಪರ ಅದ ಇಲ್ಲ ನಿಮಗೆ? ಅಯ್ಯತ್ತೇರಿ ನೆನಪಾದ್ರೆ ಅತ್ತೇರಿ. ಈಗ ಅದಕ್ಕೆ ಹಾಲು ತೆಗೆದು ರೊಟ್ಟಿಗೆ ಹಂಚಿಡ್ಬೇಕಂತಂದ ಮಾತಾಡೋಕೆ ನೋಡ್ರಿ. ನಾನು ಇರ್ತೀರಿ ಸರ್ ಮಾಡೇ ಬಿಡ್ತೇವ್ರಿ ಅತ್ತಿ. ಸಜ್ಜಿ ರೊಟ್ಟಿ ಮಾಡ್ತೇವ್ರಿ. ಆಮೇಲೆ ನೀವು ಸಂಜೆ ಮಾಡೋ ದಿವಸ ಉಸುರು ಕುಟ್ಟಿರ್ತೇವಲ್ರಿ, ಅವಾಗ ಶೇಂಗಾದ ಹೋಗಿ ಮಾಡ್ತೇವತ್ರಿ. ಆಯ್ತು ಅವ್ರ ಮೈನ ಯಾವಾಗ ಮಾಡ್ತೀರಿ ಯಾರಿಗೂ ಗೊತ್ತು ನೋಡು. ಮತ್ತು ಹೊತ್ತಾಗಿಂದ ಬ್ಯಾಸರ ಆಗುತ್ತೆ ರೊಟ್ಟಿ ಮಾಡಾಕ. ಒಂದಿಟ ಒಲಿನ ಬ್ಯಾಸರ ಆಗ್ಬಿಟ್ಟು ನಿಮಗೂ. ಬಡ ಬಡ ಒಂದಿಟ ಮಾಡಿ ತೆಳ್ಳಗ ಮಾಡಿ ರೊಟ್ಟಿ ಒಂದಿಟ ಕಿಚ್ಚಿ ಮಾಡ್ರಿ. ಬಾ ದಪ್ಪಾಗ ಮಾಡಕ್ಕೆ ಹೋಗ್ಬೇಡ್ರಿ. ಒಂದಿಟ ಎಳ್ಳು ಹಚ್ಚಿದ್ರೆ ರುಚಿ ಆಗೋ ಸಜ್ಜಿ ರೊಟ್ಟಿ ಇಲ್ಲಿಗೆ ನಾವು ರುಚಿ ಆಗೋದಿಲ್ಲ. ಪೂರೈತಿ ಒಂದಿಟ ಅರ್ಶಿನ ಪುಡಿ ಹಾಕಿ ಎಳ್ಳು ಹಚ್ಚಿ ಮಾಡ್ತೀನಿ ತಗೋರಿ. ಮತ್ತೆ ಅರ್ಶಿನ ಪುಡಿ ಹಾಕ್ಲಿಕ್ಕಂದು ಚಲೋ ಆಗಲ್ಲ. ಒಂದಿಟ ಅರ್ಶಿನ ಪುಡಿ ಹಾಕಿ ಮಾಡ್ತೀನಂತೆ ನೋಡು. ತುಸುನ ಹಾಕಿ ಅರ್ಶಿನ ಪುಡಿ ಮಣ್ಣು ಬಿಸು ಹೊತ್ತಿನಾಗ ಒಂದಿಟ್ಟು ಅರ್ಶಿನ ಪುಡಿ ಹಾಕಿನ ನೋಡೋದಿಟ್ಟು ತುಸು ಹಾಕಿ ಮತ್ತೆ ಭಾಳ ಹಾಕಿದ್ರೆ ಮದ ಆಗುತ್ತೆ. ಬಿಟ್ಟು ತುಸು ಹಾಕಿ ಮಾಡೋದಿಟ್ಟ ಹೋಗಿ ಮಾಡೋರು. ನೀನು ರೊಟ್ಟಿ ಮಾಡ್ತಾರೆ ಯಾರು ಕರ್ಕೊಂಡು ಮಾಡ್ತೀನಿ ಮಾಡೋ ರೊಟ್ಟಿ ಮಾಡು. ಮತ್ತು ಕಡೆ ಶೇಂಗಾದೊಳಗೆ ಸಂಜೆಗೆ ಮಾಡಿದ್ರೆ ಆತ ನೀವು ಹೇಳ್ದಂಗೆ ಮಾಡೋರು ಲಗುನ. ಅವ ಮಧ್ಯಾಹ್ನ ಊಟಕ್ಕೆ ಅವ ಹಾಕವ. ಮತ್ತೇನು ಜೋಳದ ರೊಟ್ಟಿ ಬಿಡ್ಯಾಕೆ ಹೋಗ್ಬೇಡ್ರಿ. ಅವ ಸಜ್ಜಿ ರೊಟ್ಟಿನ ಉಂಟಾರ ಉಣ್ಣೋರು. ಆಯ್ತು ರೀ ತರುವ ಮಾಡ್ತೀನಂತವ್ರು. ಏನಂತ ಅತ್ತೆ ಯಾಕೆ ಕರೆದಿದ್ರು? ರೀತಿ ಸಜ್ಜಿ ರೊಟ್ಟಿ ಮಾಡಿಲ್ಲ ಅದಕ್ಕೆ ಅತ್ತೆ ಮತ್ತೆ ಎಳೆ ಮಸಿ ಬರ್ತೀನಿ ಹೊಲಕ್ಕೆ ಕೊಡ್ಕೊಂಡು ಸಜ್ಜಿ ರೊಟ್ಟಿ ಬೇಕಲ್ಲ. ಅದ್ರ ಸಲ ಸಜ್ಜಿ ರೊಟ್ಟಿ ಯಾವ ಮಾಡ್ತಿರೋ ಆತಂತ ಕೇಳಕತ್ತಿದ್ರ. ಅದ್ರ ಸಲಾಗಿ ಸಜ್ಜಿ ರೊಟ್ಟಿ ಮಾಡಂತಂದಾರ. ಮಾಡ್ಬಿಡು ಮಾಯಿ ಸದ್. ಆಯ್ತು ಯಾಕೆ ಮಾಡಿದ್ರೆ ತಗೋ. ಒಬ್ರು ಬೆಳೆದ್ರಾತು ಒಬ್ರು ಬೇಸಿದ್ರಾತು. ನೀ ಬಿಡ್ತೇ ನಾ ಬಿಡ್ಲಿ ರೊಟ್ಟಿ? ಒಲಿ ಚಂದನ ಪುಟನ ಆಗೋದು ನೋಡು. ಒಟ್ಟ ಕಟ್ಟಿ ಕೊಡ್ದ ಸಾಕಾಗುತ್ತೆ. ಮೊದಲ ಕಡಿ ಪಟ್ಟ ಚಲೋ ಬರ್ತಿದ್ದು ಗಂಟಲಕೊಂಡು ಕಟ್ಟಿ ಪಟ್ನ. ಈಗ ಒಬ್ಬೊಬ್ರು ಮಾಡೋರು ₹1 ಮಾಡ್ತಾರೆ, ₹2 ಮಾಡ್ತಾರೆ. ಯವ್ವ ಹೆಚ್ಚಿನ ಕಾಲ ಬರ್ತತ್ತಿನ ಕಡಿ ಗಂಟನಕ್ಕಂದಿದ್ದು ₹1 ಆಗತ್ತೆ. ಇನ್ನೇನು ಒಂದು ಕಡಿ ಪಟ್ನಕ್ಕೆ ₹5 ಆಗುತ್ತೆ. ಯಾರಿಗೆ ಗೊತ್ತೇವ? ಊರಾಗೆಲ್ಲ ಗ್ಯಾಸ್ ತೊಂದ್ರೆ ಮತ್ತೆ ಗ್ಯಾಸ್ ಏನ್ ಸಿದ್ಧ ಕಡಿ ನಮ್ಗೆ ಹತ್ರ ಕಡಿ ಒಲಿ ಹಚ್ಚ ಸಾಕಾಗ್ಬಿಟ್ಟೆ ಕಡಿ. ನಾವೆಲ್ಲ 20 ವರ್ಷ ಆಯ್ತು. ಈಗ ಮಣ್ಣಿ ಗಿಣ್ಣಿ ಬಂದವರು ಎಲ್ಲರೂ ಗ್ಯಾಸಿನ ಒಲಿ ಮ್ಯಾಗ ಮಾಡ್ತಾರೆ. ಎಲ್ಲರೂ ಒಲಿ ಈಗ ಮನೆ ಕಟ್ಸೋತ್ನಾಗ ಒಲಿ ಇಲ್ಲಿ ಗ್ಯಾರ್ನ್ಯಾಗು ಎಲ್ಲ ಗ್ಯಾಸಿನ ಒಲಿ ಮ್ಯಾಗ ಮಾಡ್ತಾರ. ಮತ್ತೆ ಜಿಬ್ಬತನ ಮಾಡಿ ಎಲ್ಲಿ ಇಟ್ಟಿರ್ಬೇಕತ್ತೀನಿ. ಗ್ಯಾಸ್ ತಗೋತ ಅಂದ್ರೆ ಬೇಡತ್ತ. ನನಗೆ ಸಾಕಾಗೈತೆ. ಯಾವಾಗ ರೀ ಮನ್ಯಾಗಿಂದ ಕಡ್ಯಾಕ ಹೋಗಿರಿ ಅಂತ ನೋಡ ಕಡಿ. ರೀತಿ ಒಲಿ ಹಚ್ಚಿದೆ ಹಾಂಚ್ ಒಂದಿಟ್ಟು ಬಿಡು ಕಾಯಕ ಬಡ ರೊಟ್ಟಿ ಬಳ್ಕೊಟ್ಟಿನ ಅಂತ ಬೇಸಾಕತ್ತೈತೆ. ಒಲಿ ಹತ್ತೋರ್ಲಿ ಸಾಕಾಗೋತಿವ. ನನಗೆ ಹತ್ರ ಕಡಿ ಊದಿ ಒಟ್ಟಿನ ಬ್ಯಾನ್ ಆಗತ್ತೆ ನೋಡೋದು. ಒಟ್ಟ ಒಲಿನ ಹತ್ತುದಿಲ್ಲ ಲಗುನ ಕಡಿ. ಅತ್ತೀಗ ನೀನ್ರ ಈ ಸಲ ಒಂದಿಟ್ಟು ಗ್ಯಾಸ್ ತಗೋ ಅಂತ ನಿನ್ ಮಾತ್ರ ಕೇಳ್ತಾ ಒಂದು ಟ್ಯಾಕ್ತಿ ಯಾರು ಒಲಿನ ಬಡಿತ ಕಡಿ. ಇದು ಉರಿ ಜನ ಬಡಿಸ್ಕೊಂಡು ಬ್ಯಾನ್ ಹಾಕೋ ಕಾಲ ಕಡಿ. ತಗೋರ ಮತ್ತೆ ಕೆತ್ತಿ ಬ್ಯಾಡತ್ತಾವ ಎಲ್ಲ. ನೀವು ಈಗೇನು ಒಲಿ ಮ್ಯಾಗ ಅಡಿಗೆ ರುಚಿ ಅಂತ ಅತ್ತಿ ಹೋತ ಅದ್ರ ಸಲುವಾಗಿ ಒಲಿ ಮ್ಯಾಗ ಮಾಡ್ತೇವ. ಗ್ಯಾಸಿನಾಗ ಏನು ಅಡಿಗೆ ರುಚಿ ಆಗುತ್ತೆ ಅಂತ ನೋಡಿ. ಇಲ್ಲಿ ಹೆಂಗೆ ಬೈತಾ ಕಡೆ ಹೇಳಿ ಒಂದು ಸಿಟಿಗೆ ಬರ್ತಾವ ಅತ್ತಿ. ನಾನು ಅದಕ್ಕೆ ಸುಮ್ಮಾಗಿನಿ. ಕಡೆಗೆ ಬಾ ನಿನಗೆ ತ್ರಾಸಾಕಿತ ನಾ ಬೇಸ್ತಿರ ಅಂತ ನೀ ಬಡ್ದು ಕೊಡ್ಬಾ. ಹಂಗೆ ಅಂತ ಯಾಕೆ ಈಗೇನು ಗೊತ್ತು ಮಾಡೋರು ಬ್ಯಾನ್ ಐತಾ. ಅಲ್ಲಿ ಆರಾಮ್ಸಿ ಜೋಕಾಲಿ ಮ್ಯಾಗ ಕೂತಿರ್ತಾ ತೂಕ ತಕಾರಿ ಕಡೆ ತೂಗುದು ಮಾಡೋದು ಮುಕ್ಕೋದು ಮಾಡ್ತಾರ. ಮಾಡೋರು ನಾವಿಲ್ಲ ಒಲಿ ಮುಂದೆ ಕೂತು. ಆಕಿಗೇನು ಬ್ಯಾನ್ ಇಲ್ಲವಾ ಅಕ್ಕ? ಅದಕ್ಕೆ ತಾಕಿ ಆತಿ ಹೋಗಲಕ್ ಬಿಡು. ನೀನು ಸೂರಿತಿ ಮಾತಾಡ್ತಿದ್ದು ತೇರು ಕ್ಲೋಸ್ಕೊಂಡು ಆತೀನಿ. ಏನು ರಾಂದಿಗಿಂದ ಆತೀನಿ. ಹೋಗಲಕ್ ಬಿಡು. ಯಾವಾಗ ತಗೋತೋಡವ ಗ್ಯಾಸ್ ತಗೊಳಕ ನಮಗತ್ರ ಮಾಡಿ ರೂಢಾಗೈತಿ ಇಲ್ಲಿ. ಹೋಗಲಕ್ ಬಿಡು. ಕಡೆಗೆ ನಾ ಮಾಡ್ತೀನಿ ಅಂತ ನೀ ಕಡೆ ಬಾರೇವ.
ಅವನಿಗೆಲ್ಲ ಗೋಡೆಗೆಲ್ಲ ಕಿವಿ ಇರ್ತಾವ ಮತ್ತೆ ಈ ಕಡೆ ಅಡಿಗೆ ಮನೆಗೆ ಇವ್ರು ಏನ್ ಮಾತಾಡ್ತಾರ ಏನಿಲ್ಲ ಬಿದ್ದಾಡ್ರ ಅಂತ ಕೂತ ಬಿಟ್ಟಿರ್ತಾಕಿ ಹೋದವ ನಾನು ಸುಮ್ಮನೆ ಅಂತ ನಾನು ಬಾಯ ಒಂದು ಸುಮ್ಮನೆ ಓಡಾಡ ಹೋಗ್ತೀನಿ ಮತ್ತೆ ಇಟ್ಟಿದ್ದು ಹೋಗಿ ನನ್ನ ಗಂಟಲು ಇದ್ರಿಗೆ ಇಟ್ಟು ಮತ್ತೆ ಬೀಳಂಗ್ ಬಿಡ್ತೀನಿ ನನ್ನ ರೂಮ್ಗೆ ಹೋಗಿ ಸುಮ್ ಕುದಿರ್ತೀನಿ ಬಿಡಿ ಹೊಸನಗರ ಯಾಕೆ ಬೇಕು ಬೇರೆ ಮಾತಾಡು ಮತ್ತೆ ಅದಕ್ಕೆ ಹೇಳೋದಕ್ಕ ಸುಮ್ ಕುದ್ರಕ್ಕೆ ಮತ್ತೆ ಒಳ್ಳೇದ್ ಕೇಳಲ್ಲ ಒಳ್ಳೇದ್ ಕೇಳತ್ತಲ್ಲ ಬೈದ್ ಹೋದ್ರ ಬುದ್ಧಿ ಹೇಳಿದ್ರತ್ತ ಏನವ ನಕ್ಕೋತ ಹೋದವ್ರು ಕೆಳಕ್ಕೆ ಬಗ್ಸಿರತ್ತ ಹಂಗ ಮತ್ತೆ ನಮ್ಮ ಬೈದ್ ಹೋದ್ರೆ ಎಲ್ಲದಕ್ಕೂ ಒಳ್ಳೇದ್ ಕೇಳಲ್ಲ ಎಲ್ಲ ಯಾರಿಗೆ ಮಾಡ್ತಾರೆ ನಮಗೆ ಇಲ್ಲಿ ಈಗ ಒಂದು ಎರಡು ಬುದ್ಧಿ ಇರ್ತಾವು ಸುಮ್ಮನೆ ಆ ಕಡೆ ಬಿಟ್ಟು ಬಿಡ್ದವ ನಮ್ಮ ಮನೆಯವ್ರು ನಾವು ಸೇರಿಸ್ಕೊಂಡು ಹೋಲಿಕ ಮಾಡ್ಲಿಕ್ಕೆ ಮತ್ತೆ ಸೇರಿಸ್ಕೊತಾರೆ ಹೇಳು ಹೌದು ನೋಡಿ ನಮ್ಮ ಮಾತು ಮಾಡೋದು ನಮ್ಗೆ ಬಿಡು ಅಕ್ಕೇನು ಒಂದು ತಾಸಿ ಬೈತಾ ಒಂದು ತಾಸಿ ಹಚ್ಚಿ ಕರ್ಕೊತಾರೆ ನಮಗೆ ಸುಮ್ಮನೆ ಹಂಗೆ ನಮಗೂ ಸಿಟ್ಟಿಗೆ ಬೈದೇವ ಕಡೆ ಎಲ್ಲ ನಾವು ನೋಡ್ತಾ ಮಾಡ್ತಾಯಿಲ್ಲ ಹಂಗಾಗಿ ನಮಗೂ ಇದು ಆಗುತ್ತೆ ಈಗ ಹೋಗ್ಲಕ್ಕೆ ಬಿಡಕ್ಕೆ ಈ ಸಲ ಸುಂತಿ ರೋಗ ಬಂದಾರ ಎಲ್ಲರೂ ಬಂದಾರ ಈ ಸಲ ಮಾತ್ರ ಮನಗಂಡ ಆಗುತ್ತೆ ನೋಡಿ ಸರ್ಗ ಚಲೋದಿರ್ತಾರೆ ಮತ್ತೆ ನೀವು ಚೆನ್ನಾಗಿ ಯಾವ ಮಾಡಬೇಕು ನೀವು ಉಸಿರು ಕುತ್ತಾಗ ಮಾಡು ಅಂತಂದಾರ ರೇವತಿ ಅತ್ತೆಯವರು ಸಂಜೆ ಮಾಡಿ ಎಲ್ಲರೂ ಕೂತಿರ್ತಿಲ್ಲ ಮಾತು ಹೋಗ್ತಾ ಅವಾಗ ಮಾಡ್ಬಿಡೋಣ ಒಬ್ಬರು ಕನಕ ತುಂಬ ಕೊಡೋದು ಒಬ್ರು ಲಡ್ಸೋದು ಒಬ್ರು ಬೇಸೋದಾಗತ್ತ ಅಂತಂದಾರ ನಮಗೆ ತಡ ಬೇಕಾ ಒಂದು 200 ಹೋಗ್ಬೇಕು ಉಸುರಿಗೆ ಕಡಿ ಅದಕ್ಕೆ ಉಸುರು ಕುತ್ತ ಮಾಡೋ ಅಂತ ಈಗ ಮಾಡಿದ್ವಿ ಅಂದ್ರೆ ಇಬ್ರು ಮಾಡಿ ಸಾಯ್ತೀವಿ ಆಯ್ತು ಯಾಕ ಸಜ್ಜಿ ರೊಟ್ಟಿ ಶೇಂಗಾ ಚಟ್ನಿ ಮತ್ತು ಆಮೇಲೆ ಒಂದಿಟ್ಟು ಎಣ್ಣೆ ಹಾಕೊಂಡು ಇಡ್ರೆ ಏನು ರುಚಿ ಹೇಳ ಕಡಿ ನನಗೆ ಗೊತ್ತ್ರಿ ಯಾಕೆ ಒಂದಿಟ್ಟು ಸಜ್ಜಿ ರೊಟ್ಟಿ ಬಿಸಿ ಸಜ್ಜಿ ರೊಟ್ಟಿ ಕಡಕ್ಕನದೇವ ಒಂದಿಟ್ಟು ಈಗ ಒಂದಿಟ್ಟು ಮತ್ತೆ ರಾತ್ರಿ ಬೈತಾವನು ಯಾರಿಗೂ ಗೊತ್ತು ಅಂತ ಬೈದ್ರೆ ಬೈಯಲಕ್ಕೆ ಒಂದಿಟ್ಟು ಶೇಂಗಾ ಚಟ್ನಿ ಎಣ್ಣೆ ಹಾಕೊಂಡಿರ್ತೀನಂತೆ ಮನಗಂಡು ರುಚಿ ಇರ್ತೈತಿ ನಿನ್ಗೆ ಹಚ್ಕೊಳ್ಳೇನೆ ಬ್ಯಾಡಿ ಮರೀತಿ ನನಗೇನು ಬೇಡ ಮಾಡ್ಕೊತಂತ್ರು ಒಂದಿಟ್ಟೆ ಕೆಂಪಾಗ ಸುಡು ಅಂದ್ರೆ ರುಚಿ ಮನಗಂಡು ಆಗುತ್ತೆ ಸಜ್ಜಿ ರೊಟ್ಟಿ ಕೆಂಪಾಗ ಸುಟ್ಟೆ ಮನಗಂಡು ರುಚಿ ಆಗುತ್ತೆ ಹಾಕೊಂಡು ಹಂಗೊಂದಿಟ್ಟು ಉಳ್ಳಾಗಡ್ಡಿ ಕೊಯ್ಕೊಂಡು ಬೇಯಿಸಿನ ಬಾಯ್ಕ ಮಾಡ್ಕೊತ ಬೇಯಿಸ್ತೀನಿ ಹಾಕೊಂಡು ಯಾಕೆ ತಂದಿದ್ದೀರಿ ಏನೋ ಮುಗಿಲ್ಲ ನಿಮ್ಮ ಸಜ್ಜಿ ರೊಟ್ಟಿ ಮಾಡೋದು ಯಾಕಂದ್ರೆ ನಾನು ಮಾಡಕ್ಕೆ ಇಷ್ಟ ಪಡ್ತೀರಿ ಈ ಥರ ಮತ್ತೆ ಮಾಡಕತ್ತೀವಿ ಇಲ್ಲ ನಾವು ಸೌಕಾಸ ಮತ್ತೇನು ಥರ ಬಿಡಕ್ಕೆ ಬಿಸಿ ನೀರು ಹಾಕ್ತಾರೆ ಸೌಕಾಸ ಮಾಡಕತ್ತೀರಿ ನಮಗೆ ಇಷ್ಟು ರೊಟ್ಟಿ ಮಾಡ್ಯಾವ್ರಿ ಆದ್ರೆ 100 ರೊಟ್ಟಿ ಮಾಡ್ಯಾವ್ರಿ ಈಗ ಮತ್ತೆ ಎಷ್ಟು ರೊಟ್ಟಿ ಮಾಡ್ಬೇಕು ಹೇಳ್ರಿ ಇಲ್ಲ ಬಿದ್ದಾಳೆ ನೀನು ಇದ್ರ ವಾಸ ಕಲ್ತೇನು ಒಬ್ಬರು ನೋಡೊಬ್ರು ಚಾಳಿ ಹಾಕೊಂಡ್ರೆ ಬಿಡು ಬೇಸ್ ಚಾಳಿ ಹಾಕಿ ಬರ್ಬರ್ತ ಅಕ್ಕಿ ನೋಡಿ ನೀನು ನೋಡಿ ಅಕ್ಕಿ ಇವತ್ತು ನೀ ಮಾಡಿ ಮತ್ತೆ ಹೋಗ್ಬೇಕಿ ಸುಮ್ಮ ಕೂತ ನಮ್ಮ ಮಾಲ್ತೆ ಅಕ್ಕ ಈಕಿ ಹೋಗ್ಬೇಕಿನ್ನು ಶುರು ಹಚ್ಕೋತಾ ಏನು ಮಾಲ್ ಅದು ಹೇಳಾಕತ್ತೀನಿ ನೋಡಿ ನೀವು ನನಗೆ ಎಂತ ಹೊಸ ಹೇಳಾಕತ್ತಿ ನೋಡು ಸರಿ ಅಕ್ಕ ನಾನು ಬಡಕ್ ತೋರಿಸ್ತೀರಂತ ಏನು ಮಿಷಿನ್ ಬಡಿತೈತೆ ಮಿಷಿನ್ ಯಾಕೆ ನಾನು ಬಡಕ್ ತೋರಿಸ್ತೀನಂತೆ ಒಂದು ತಾಸು ಹತ್ತು ನೀವು ಮಾಡಾಕತ್ತು ಒಂದು 100 ರೊಟ್ಟಿ ಮಾಡಿರಿ ನಾವು ಒಂದು ತಾಸ್ನಾಗೆ ಒಂದು 200 ರೊಟ್ಟಿ ಮಾಡ್ತಿದ್ದೆ ಮತ್ತೆ ನೋಡಿದ್ರೆ ಇಬ್ರು ಮಾಡಾಕ್ತೀರಿ ನಾವು ಒಬ್ಬೇಕೆ ಬಡೋದು ಒಬ್ಬೇಕೆ ಬೇಯಿಸ್ತಿದ್ದೆ ನಾನು ಶಾನ್ಯಾರಿದ್ದೀರ ಮಾಡ್ರಿ ಬಡ ಬಡ ಮಾತು ಹೋಗೋತ್ ನಾ ಕುಂದಿರ್ಬೇಡ್ರಿ ಹೆಂಗಂದ್ರೆ ಬೇಕು ನಾವು ರೀ ಹಿಟ್ಟು ಕಳಿಸ್ಬೋದು ಅದು ಊಟ ಮಾಡಿದಾರೆ ಒಲಿ ಲಗುನ ಹಚ್ಚಿದ್ರಿ ಹಂಗಾಗಿ ತಡ ಅದು ಬರ್ರಿ ಮಾತು ತೋರಿತ್ತು ಒಂದು 200 300 ರೊಟ್ಟಿ ಬಡಿತೇವೆ ತಾಡ್ರಿ ಲಗುನ ಯಾವಾಗ ಬಡಿತೀರಿ ಏನು ಸುದ್ದಿ ಯಾರಿಗೆ ಗೊತ್ತು ನಿಮ್ಗೆ ಗೊತ್ತು ನೋಡಿ ಅಕ್ಕ ತಂಗಿಯರು ಇಬ್ಬರಿಗೂ ಲಗುನ ಬಡ್ರಿ ಒಂದಿಟ್ಟು ರೊಟ್ಟಿ ಒಂದಿಟ್ಟು ಗಂಡ್ಮಕ್ಳು ಊಟ ಬಂದ್ರು ಅವ್ರಿಗೆ ಒಂದಿಟ್ಟ ಮೆತ್ತಾಗಿ ಮಾಡ್ಕೊಟ್ಬಿಡ್ರಿ ಸಜ್ಜಿ ರೊಟ್ಟಿನ ಉಂಡು ಹೋಗ್ಬಿಡ್ತಾರ ಅವ್ರು ಮತ್ತೆ ಆಮೇಲೆ ಅವ್ರು ಉಂಡು ಹೋಗಿನ ಮತ್ತೆ ಒಂದಿಟ್ಟ ಹಂಚಿಟ್ಟು ಮತ್ತೆ ಬಿಡಾಕತ್ತಿರತ್ತೆ 4 ಸುಮಾರು ಎಟ್ಟೊತ್ತು ಕುಂದಿರ್ತೀರಿ ಬಿಸಿಲಾಗ ಎದ್ದು ಹೇಳ್ರಿ ಸಾಕಿನ ಉರಿ ಬಿಸಿಲಾಗು ರೊಟ್ಟಿ ಲಗುನ ಆಗೋದಿಲ್ಲ ಅಂತ ತಂಪದ ಬೇಡ ಮತ್ತೆ ರೊಟ್ಟಿ ಹಚ್ಚಿಡಾಕತ್ತ ಮತ್ತೆ ಬಿಡಾಕತ್ತಿರತ್ತೆ ಹೌದ್ರಿ ನಾನು ಈಗ ಅಟ್ಟು ಗದ ಹೇಳಾಕತ್ತೀನಿ ಜಾಗ ಸುತ್ತು ಹಂಗ ಮತ್ತೆ ತೋರಿ ಪಲ್ಲೆಗಿಲ್ಲ ಮಾಡ್ತಿದ್ರು ಪಲ್ಲೆಗೆ ಒಂದು ಸಜ್ಜಿ ಪಲ್ಲೆ ಮಾಡಿ ಆಮೇಲೆ ಮತ್ತೆ ರೊಟ್ಟಿ ಹಚ್ಚಿಟ್ಟು ತೋರಿ ಅದೇ ಒಂದಿಗೆ ಶೇಂಗಾ ಚಟ್ನಿ ಎಣ್ಣೆ ಹಾಕೊಳ್ಳಿ ಅಂದ್ರೆ ರೊಟ್ಟಿ ಭಾಳ ರುಚಿ ಆಗತ್ರಿ ನಾನು ಹಚ್ಕೊಳಕತ್ತೀನಿ ಮತ್ತೆ ಹಚ್ಕೊಡು ಅಂದ್ರೆ ನಿಮ್ಗೊಂದು ರೊಟ್ಟಿ ಹಚ್ಕೊಡ್ತೀನಿ ಅಂತ್ರಿ ಹೌದು ನೋಡ ನಿನ್ನ ರೇವತಿ ಭಾಳ ಜನ ತಿನ್ಲಾರ ಹಚ್ಕೊಡು ನಿಮ್ಮ ಮಾತು ನಿಮ್ಮ ಮಾವನ ಇದ್ರಿಗೆ ಹಚ್ಕೊಳ್ಬೇಡ ಮತ್ತೆ ಎಣ್ಣೆ ಕಮರ್ ತಿಂದು ಬೈತಾನು ಮೊದ್ಲೇಕ ನೋಡಿ ಡುಮ್ಮಿ ಅಂತ ನನಗೆ ಅವರು ಡಾಕ್ಟರ್ ಎಣ್ಣೆ ಕಮರ್ ತಿನ್ನೋದು ಬಿಡೋತಂದ್ರೆ ನನಗೆ ಬಾಯಿ ಸಿಟ್ಟಕ್ಕೆ ಬಿಡೋದು ಆಗೋಲಾಗತ್ತದು ಅಂತ ಹಚ್ಕೊಡು ಮನಗಂಡು ರುಚಿ ಆಗುತ್ತೆ ಇಲ್ಲೇ ಬಿಡೋಟ್ಲೆ ಬಿಡೋದನ್ನು ತಿಂದು ಹಾಕಿನ ಆಯ್ತು ರೀ ತರ ಹಚ್ಕೊಡ್ತೀನಿ ಅಂತೀರಿ ಇಲ್ಲೇ ಕುಂದ್ರಿ ಆಯ್ತು ರೀತಿ ನಿಂದ್ರೆ ಹಚ್ಕೊಡಕತ್ತೈತೆ ವಿಡಿಯೋ ಎಂಡ್ ಮಾಡಿಬಿಡುಮಂತ ಆಮೇಲೆ ತಿನ್ನು ಮತ್ತು ನಾನು ನೀನು ಇಬ್ಬರು ಸೇರಿ ಯಾರೆಲ್ಲ ಈ ವಿಡಿಯೋ ನೋಡಾಕತ್ತೀರಿ ಹಂಗೂ ನಮ್ಮ ಚಾನಲನ್ನು ಹೊಸದಾಗಿ ಯಾರು ನೋಡಾಕತ್ತೀರಿ ನೋಡ್ರಿ ಅವರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರ್ಯಾಕೆ ಹೋಗಬೇಡ್ರಿ ಯಾರಿಗೆಲ್ಲ ಸಜ್ಜಿ ರೊಟ್ಟಿ ಶೇಂಗಾ ಚಟ್ನಿ ಎಣ್ಣೆ ಇಷ್ಟ ಅಂತ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿತ್ತು ಒಂದು ಲೈಕ್ ಶೇರ್ ಹಾಗೆ ಕಮೆಂಟ್ ಮಾಡಿ ಹೇಳೋದನ್ನು ಮರ್ಯಾಕೆ ಹೋಗಬೇಡ್ರಿ ಈ ವಿಡಿಯೋ ನೋಡಿದ್ದಕ್ಕಾಗಿ ನನ್ನ ಮುದ್ದು ಸ್ವಸ್ಥರಿಂದ ನನ್ನ ಕಡೆಯಿಂದ ಎಲ್ಲರಿಗೂ ಧನ್ಯವಾದಗಳು ರೀ.